ಕಾರ್ಯಕ್ರಮದಲ್ಲಿ ಪಂಡಿತ್ ದಿನೇಶ್ ಗುರುಜಿ ಅವರು ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ಕಾಂಪಿಟೇಷನ್ ಅನ್ನೋದು ಬಹಳ ಜಾಸ್ತಿ ಆಗ್ತಿದೆ. ಉದ್ಯೋಗ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ತಾ ಇರ್ತಾರೆ. ಇತ್ತೀಚಿನ ದಿನಗಳಲ್ಲಿ ಉದ್ಯೋಗಕ್ಕಾಗಿ ಅಲಿಯೋದು ಕೂಡ ಜಾಸ್ತಿ ಆಗಿದೆ. ಇವತ್ತಿನ ಸಂಚಿಕೆಯಲ್ಲಿ ಉದ್ಯೋಗದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಗುರುಗಳೇ, ಇತ್ತೀಚಿನ ದಿನಗಳಲ್ಲಿ ಕಾಂಪಿಟೇಷನ್ ಅನ್ನೋದು ಬಹಳ ಜಾಸ್ತಿ ಆಗ್ತಾ ಇದೆ. ಉದ್ಯೋಗಕ್ಕಾಗಿ ಒಂದ್ ಕಡೆಯಿಂದ ಒಂದ್ ಕಡೆ ವಾಸಿ ಹೋಗ್ತಾ ಇದ್ದಾರೆ. ಇದ್ರ ಬಗ್ಗೆ ತಿಳಿಸ್ಕೊಡೋದ? ನೋಡಿ, ಮೊದಲು ಉದ್ಯೋಗ ಅನ್ನೋದು ಮನುಷ್ಯ ವ್ಯಾವಹಾರಿಕವಾಗಿ ಬಂದಾಗಲಿಂದನೂ ಕೂಡ ಉದ್ಯೋಗದಲ್ಲಿ ವಿಚಾರಗಳು ಬಂದೇ ಬರ್ತಾ ಇದೆ. ವ್ಯಾವಹಾರಿಕವಾಗಿ ಬಂದಾಗೆಲ್ಲ ಉದ್ಯೋಗ ಅರಿಸಿ ಇರ್ತಕ್ಕಂಥದ್ದು. ಯಾವುದೇ ದೇಶ ತಗೊಂಡ್ರೂ ಕೂಡ ಉದ್ಯೋಗದ ಸಮಸ್ಯೆ ಇದ್ದಿದ್ದೆ. ಉದ್ಯೋಗಕ್ಕೆ ಪೂರಕವಾಗಿರ್ತಕ್ಕಂಥ ಒಂದು ಮನೆ ಬಂದ್ಬಿಟ್ಟು 6ನೇ ಮನೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ 6ನೇ ಮನೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. 6ನೇ ಮನೆ ಯಾವಾಗ ನಮ್ಮ ಜಾತಕದಲ್ಲಿ ದಶಾಭುಕ್ತಿ ಅಂತರ್ಭುಕ್ತಿಲಿ 6ನೇ ಮನೆ ಒಂದು ಪ್ರೈಮಲ್ ಬರುತ್ತೋ ಆ ಮನುಷ್ಯನಿಗೆ ಉದ್ಯೋಗ ಸಿಗುತ್ತೆ. ಇದು ಬಹಳ ಇಂಪಾರ್ಟೆಂಟು. ಇಲ್ಲಿ ಜಾತಕದಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳು ಅಥವಾ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳು ಹಾಗೆ ಜಾತಕದಲ್ಲಿರ್ತಕ್ಕಂಥ ಬಯಕೆಗಳು ಎರಡೂ ಮ್ಯಾಚ್ ಆಗಬೇಕು. ತುಂಬ ಜನ ಕೆಲಸ ಹುಡ್ಕೊಂಡು ಬರ್ತಾರೆ, ಕೆಲಸ ಹುಡುಕ್ತಾರೆ, ಕೆಲಸ ಸಿಗಲ್ಲ. ಅಂದರೆ ಅದು ಬಯಕೆ, ಕೆಲಸ ಮಾಡಬೇಕು, ಏನಾದ್ರು ಮಾಡಬೇಕು ಅಂತ. ಆದರೆ ಜಾತಕದಲ್ಲಿ ಪೂರಕವಾಗಿ ಆ ಕಾಂಬಿನೇಷನ್ ಇರಲ್ಲ. ಅದಕ್ಕೆ 1 ವರ್ಷದಿಂದ ಹುಡುಕ್ತಾ ಇದ್ದೀನಿ, ಕೆಲಸ ಸಿಗ್ತಲ್ಲ, 2 ವರ್ಷದಿಂದ ಹುಡುಕ್ತಾ ಇದ್ದೀನಿ, ಕೆಲಸ ಸಿಗ್ತಲ್ಲ ಅನ್ನೋದು ಒಂದು ವಿಚಾರದಲ್ಲಿ ಬರುತ್ತೆ. ಗುರುಗಳೇ, ಮಾತನಾಡೋಣ. ಕಾಲರ್ ಇದ್ದಾರಾ? ಓಕೆ, ತಗೊಳ್ಳೋಣ. ನಮಸ್ಕಾರ. ನಮಸ್ಕಾರ ಸರ್. ಮೇಡಮ್ ಹೇಳಿ, ನಿಮ್ಮ ಹೆಸರು? ನನ್ನ ಹೆಸರು ನೀರ್ಮಾ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್, ನಾನು ಉಡುಪಿಯಿಂದ. ಮಗಳ ಮದುವೆ ವಿಚಾರದಲ್ಲಿ ಕೇಳಲಿಕ್ಕಿತ್ತು. ಓಕೆ. ಮಗಳ ಹೆಸರು? ಮಗಳ ಹೆಸರು ಸ್ವೇಚ್ಛಾ. ಓಕೆ. ಹುಟ್ಟಿದ ಸಮಯ ಹಾಗೆ ದಿನಾಂಕ ತಿಳಿಸ್ಕೊಡ್ತೀರಾ? ಓಕೆ ಮೇಡಮ್. 7 ಓಕೆ 5 7/5 96. ಹುಟ್ಟಿದ ಸಮಯ 3:49 PM ಉಡುಪಿ. ಓಕೆ. ಮಗಳ ಬಗ್ಗೆ ಕೇಳಬೇಕಾಗಿತ್ತಾ? ಹೌದು ಮೇಡಮ್. ಮದುವೆ ಯಾವಾಗ? ಓಕೆ. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ. ನಮಸ್ಕಾರ ಸರ್. ಸರ್, ನಿಮ್ಮ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು. ಸೊ ಇಲ್ಲಿ ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ಒಂದು ಇದು ನೋಡಿದಾಗ ಧನುರ್ರಾಶಿ, ಪೂರ್ವಾಷಾಢ ನಕ್ಷತ್ರ ಮಗಳದು. ಹೌದು ಸರ್. 2018ರಿಂದ 2028 ಕೂಡ ಚಂದ್ರದಶ ನಡೀತಾ ಇದೆ. ಚಂದ್ರದಶ ಫಸ್ಟ್ ನಾವು ಮ್ಯಾರೇಜ್ಗೆ ಅಂತ ನಾವು ಹಾಕಿ ನೋಡಿದಾಗ ದಶ ಏನ್ ಹೇಳುತ್ತೆ ಅಂತ ನೋಡ್ಬೇಕು. ಮ್ಯಾರೇಜ್ಗೆ ಆ ದಶ ನೋಡಿದಾಗ ಇಲ್ಲಿ 8ನೇ ಮನೆ ತೋರಿಸ್ತಾ ಇದೆ. 8 ಅಂತ ತೋರಿಸಿದಾಗ ಸ್ವಲ್ಪ ಅವ್ರಿಗೆ ಆಸಕ್ತಿ ಕಮ್ಮಿ. ಅಂದ್ರೆ ಅವರೇ ಡಿಸಿಷನ್ ತಗೊಳ್ಳಲ್ಲ. ವಿವಾಹ ಬರ್ತಾ ಇರ್ಬೋದು, ಹುಡುಗ ತೋರಿಸ್ತಾ ಇರ್ಬೋದು, ಅಥವಾ ಜಾತಕಗಳು ತೋರಿಸ್ತಾ ಇರ್ಬೋದು. ಒಂದು ಕಡೆ ಜಾತಕ ನೀವೇನೋ ಕ್ಯಾನ್ಸಲ್ ಆಗ್ಬೋದು. ಅದು ಬಿಟ್ರೆ, ಸೈಡ್ಗೆ ಬಿಟ್ರೆ ಹುಡುಗಿ ಒಪ್ಕೊಳ್ಳೋದು ಅಥವಾ ಡಿಸಿಷನ್ ತಗೊಳ್ಳೋದೆ ಸ್ವಲ್ಪ ಕಷ್ಟ. ಸೊ ಈ ದಶ 28 ಇರೋದ್ರಿಂದ, ಮುಂದಿನ ದಶ 6 ಇರೋದ್ರಿಂದ, 7 ಮತ್ತು 6 ಇರೋದ್ರಿಂದ ವಿವಾಹದಲ್ಲಿ ಸ್ವಲ್ಪ 50-50 ಅನ್ಬೋದು. ಇದಕ್ಕೆ ಫಸ್ಟ್ ಸೂರ್ಯ 8ನೇ ಮನೇಲಿ ಇರ್ತಕ್ಕಂಥದ್ದು. 8ರ ಸೂರ್ಯ ಗೋಧಿಯನ್ನ ದಾನ ಮಾಡಿ ಮೊದಲು ಬಲಗೈ ಮಧ್ಯದ ಬೆಳಗ್ಗೆ ಜಿರ್ಕಾನ್ ಅಂತ ಬರುತ್ತೆ, ಹಾಕಿಸಿ. ಅದಾದ ನಂತರ ಅವ್ರಿಗೆ ಪ್ರಯತ್ನ ಮಾಡಕ್ಕೆ ಹೇಳಿ. ಇದು ಅವರಿಗೆ ಮನಸ್ಸಿಗೆ ಒಂದು ಪ್ರಚೋದನೆ ಕೊಡುತ್ತೆ. ಸೊ ಇಷ್ಟು ಮಾಡಿದ್ದಲ್ಲಿ ಅವ್ರಿಗೆ ವಿವಾಹ ಸ್ವಲ್ಪ ಶೀಘ್ರವಾಗಿ ಆಗುತ್ತೆ. ಇಲ್ಲ ಅಂದ್ರೆ 8ನೇ ಮನೆ ಯಾವಾಗಲೂ ಕೂಡ ನೆಗೆಟಿವ್ ಹೌಸು. 6, 8, 12ನೇ ಮನೆ ಯಾವಾಗಲೂ ಆಗಲಿ ಜಾತಕದಲ್ಲಿ ತುಂಬಾ ಜನಕ್ಕೆ ಜಾತಕ ನೋಡೋದು ದಶಾದಿಂದನೇ ನೋಡಿ ಅವ್ರಿಗೆ ನಿರ್ಣಯ ಮಾಡಬೇಕು. ಇಲ್ಲೇನು ಮಾಡ್ಬಿಡ್ತಾರೆ, ಕುಂಡಲಿ ಮೇಲೆ ಹೋಗ್ಬಿಡ್ತಾರೆ, 7ನೇ ಮನೆಯಲ್ಲಿ ಅದಿದೆ ಇದಿದೆ ಅಂತ. ಇಲ್ಲಿ ಬಂದಿರತಕ್ಕಂಥದ್ದು ಸೂರ್ಯ ಸಮಸ್ಯೆ ಇರೋದು. ಅಂದ್ರೆ ಈ ಸೂರ್ಯ ಚಂದ್ರನ ದಶದಲ್ಲಿ 8ನೇ ಮನೆ ಸಮಸ್ಯೆ ಕೊಟ್ಟಿದ್ದಾನೆ. ಆದ್ರೆ ಇಲ್ಲಿ ನೋಡಿದ್ರೆ ಶನಿಯಿಂದ ಲೇಟು ಅಂತ ಅಂದ್ಬಿಡ್ತಾರೆ. ಶನಿ ಶಾಂತಿ, ಕೇತು ಶಾಂತಿ ಅಂತಾರೆ. 90% ಜ್ಯೋತಿಷ್ಯ ಕಲ್ತೇ ಇಲ್ಲ. ಸುಮ್ಮನೆ ದೇವಸ್ಥಾನದಲ್ಲಿ ಅರ್ಚಕರಾಗ್ಬಿಟ್ಟಿರ್ತಾರೆ ಅಥವಾ ನಾವು ಫೇಮಸ್ ಅಸ್ಟ್ರಾಲಜರ್ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಆಮೇಲೆ ಪೂಜೆ ಪುನಸ್ಕಾರದಿಂದ ಏನನ್ನೂ ಬದಲಾಯಿಸೋಕ್ಕಾಗಲ್ಲ. ಸುಮ್ಮನೆ ಅವೆಲ್ಲ ಬೋಗಸ್ಸು.
ಆ ಪೂಜೆ ಮಾಡಿಸಿ ಆಯ್ತು, ಈ ಪೂಜೆ ಮಾಡಿ ಆಯ್ತು, ಯಾವುದು ನಡೆಯಲ್ಲ. ಆ ರೀತಿ ಎಲ್ಲ ನಡೆಯಂಗಿದ್ರೆ ಒಂದು ಸ್ಟ್ಯಾಂಡರ್ಡ್ ನಾನೇ ಪಟ್ಟಿ ಹಾಕ್ಬಿಡ್ತೀನಿ ಇದು ಟಿವಿಲೆ, ಒಂದು ಬೋರ್ಡ್ ಹಾಕ್ಬಿಡೋಣ ಅಲ್ಲಿ. ಈ ಪೂಜೆ ಮಾಡಿಸ್ರಿ ಮದುವೆ ಆಗ್ಬಿಡುತ್ತೆ, ಇದು ಮಾಡಿಸ್ರಿ ಕೆಲಸ ಸಿಕ್ಬಿಡುತ್ತೆ, ಇದು ಮಾಡ್ರಿ ಬಿಸ್ನೆಸ್ ಆಗ್ಬಿಡುತ್ತೆ. ಇಷ್ಟೆಲ್ಲ ಮಾಡಿದ್ರು ಕೂಡ ಎಲ್ಲ ಪುರೋಹಿತರು, ಎಲ್ಲ ಜ್ಯೋತಿಷರು ಎಲ್ಲ ದುಡ್ಡಿಲ್ಲದೆ ಲಾಟ್ರಿ ಹೊಡಿತಾ ಇದೀವಿ ನಾವೆಲ್ಲ ಕೋಟ್ಯಾಧೀಶರಾಗಿದ್ದೀವ? ಯಾರು ಇಲ್ಲ, ನಾವು ಅವರು ಎಲ್ಲ ಒಂದೇ ಥರನೇ ಇದ್ದೀವಿ. ಮುಂದಿನ ಕರೆಗೆ ಹೋಗೋಣ. ಓಕೆ ಗುರುಗಳು, ಇನ್ನೊಂದು ಕಾಲರ್ ರೆಡಿ ಇದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಮೇಡಮ್? ನಿಮ್ಮ ಹೆಸರು? ನಾವು ಒಳನರಸೀಪುರದಿಂದ ಕಾಲ್ ಮಾಡ್ತಾ ಇರೋದು. ಓಕೆ, ನಿಮ್ಮ ಹೆಸರು? ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ ಯಾರ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್? ನಮ್ಮ ಮಗಳ ಬಗ್ಗೆ ಕೇಳ್ಬೇಕಿತ್ತು. ಓಕೆ, ಮಗಳ ಹೆಸರು? ಅವಳ ಹೆಸರು ಮಹಾಲಕ್ಷ್ಮಿ ಅಂತಾರೆ. ಓಕೆ, ಹುಟ್ಟಿದ ದಿನಾಂಕ ಹಾಗೆ ಸಮಯ ತಿಳಿಸ್ಕೊಡ್ತೀರಾ? ಹಾ, 21 21 9 9 2007. 2007. ಸಮಯ? ಸಮಯ ರಾತ್ರಿ 8:35 ಮೇಡಮ್. 8:35ಕ್ಕೆ. ಹ್ಮ್. ಓಕೆ, ಗುರುಗಳಿದ್ದಾರೆ, ಹುಟ್ಟಿದ ಊರು ಹೇಳಮ್ಮ. ಮೂರು ಹೇಳ್ಬೇಕು. ಊರು ಒಳನರಸೀಪುರ. ಅದನ್ನ ಹೇಳಿ ಫೈನಲ್ ಆಗಿ. ಒಳ್ಳೆ ಎಜುಕೇಶನ್ ಬಗ್ಗೆ ಕೇಳಿ. ಸರಿ ಆಯ್ತು. ಈಗ ಆಯ್ತು, 2007 ಅಂದ್ರೆ ಈಗ ಆಲ್ರೆಡಿ ಡಿಗ್ರಿಗೆ ಹೋಗಿರ್ಬೇಕಲ್ವಾ, ಅಥವಾ ಹೋಗ್ತಾ ಇರ್ಬೇಕಲ್ಲ? ಡಿಪ್ಲೊಮಾ ಮುಗಿದಿದೆ. ಎಕ್ಸಾಮ್ ಬರ್ದಿದ್ದಾಳೆ 5th ಸೆಮ್. ಯಾವ್ದು ಕಂಪ್ಯೂಟರ್ ಸೈನ್ಸ್ ತಗೊಂಡ್ರಾ? ಇಲ್ಲ ಸರ್, ಇಸಿ ಡಿಪ್ಲೊಮಾ. ಅದೇ ಡಿಪ್ಲೊಮಾದಲ್ಲಿ ಯಾವುದು? ಇಸಿ ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್. ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್. ಓಕೆ, ಸರಿ. ಸದ್ಯಕ್ಕೆ ಈಗ 2023ಕ್ಕೆ ಚಂದ್ರ ಮುಗಿದು ಮಂಗಳ 30ವರೆಗೂ ಇದೆ. ಮಂಗಳನ ಕಾಂಬಿನೇಷನ್ 2-2-5, ಆಮೇಲೆ ರಾಹು ಬರ್ತಾನೆ 11-11-5. ಸ್ವಲ್ಪ ಸಮಾಧಾನವಾಗಿ ಧ್ಯಾನವನ್ನ ಮಾಡಿ, ಹಾಗೆ 11-5-10 ರಾಹುವಿನ ರುದ್ರಾಕ್ಷಿ ಹಾಕೊಂಡ್ರೆ ಇಂಜಿನಿಯರಿಂಗ್ ಹೋಗೋ ಸಾಧ್ಯತೆ ಇದೆ. ಅರ್ಥ ಆಯ್ತಾ? BE ಅವ್ರಿಗೆ ಮಾಡಕ್ ಹೇಳಿ. ಸ್ವಲ್ಪ ಸೋಂಬೇರಿತನ 5 ಅಂತ ಬಂದಾಗ ಸ್ವಲ್ಪ ಮಾಡ್ಬೇಕೋ ಬೇಡವೋ ಅನ್ನೋ ಒಂದು ಕನ್ಫ್ಯೂಷನ್ ಇದ್ದೆ. ಎಕ್ಸಾಮ್ ಬರ್ದಿದ್ದಾಳೆ 5th ಸೆಮ್. ಅದೇ ರಿಸಲ್ಟ್ ಚೆನ್ನಾಗಿ ಬರುತ್ತೆ, ಏನ್ ತೊಂದರೆ ಇಲ್ಲಮ್ಮ. ಹಾ, ಆದ್ರೆ BEಗೆ ಯೋಗ ತೋರಿಸ್ತಾ ಇದೆ, BE ಮಾಡ್ಬೇಕು ಅಂತ ತೋರಿಸ್ತಾ ಇದೆ. BE ಮಾಡ್ಸಲ್ವಾ? ಹಾ, ಬಿ ಮಾಡಿಸ್ತೀವಿ ಗುರುಜಿ. ಆಗತ್ತೆ ಅಷ್ಟೇ. ಬೇರೆ ಇನ್ನೇನು ಕ್ವಶನ್ ಇದೆ? ಇನ್ನೇನು ಅಷ್ಟೇ ಅಲ್ವಾ? ಅದಾದ್ರೆ ಆಯ್ತಲ್ವಾ? ಸೊ ನಿಮ್ಗೆ ಇನ್ನೊಂದು 2 ವರ್ಷ ಕಮ್ಮಿ ಆಗುತ್ತಲ್ವಾ? ಇಂಜಿನಿಯರಿಂಗ್ ಅಲ್ಲಿ 1 ಸೆಮಿಸ್ಟರ್ 2 ಸೆಮಿಸ್ಟರ್ ಅದೇನೋ ಕಮ್ಮಿ ಮಾಡ್ತಾರೆ ಡಿಪ್ಲೊಮಾ ಮಾಡಿರೋರಿಗೆ. ಸೊ ಖಂಡಿತ ಎಕ್ಸಾಮ್ ಬರೀರಿ, 100% ಸಿಗುತ್ತೆ. 11-5-10 ರಾಹು ದಶೆ 2030 ಆದ್ಮೇಲೆ ಅವ್ರಿಗೆ ಆ ಫೀಲ್ಡಲ್ಲಿ ಅನುಕೂಲ ಆಗುತ್ತೆ. 5ನೇ ಮನೆ, ಅಲ್ಲೂ ಕೂಡ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಕಂಟಿನ್ಯೂ ಮಾಡ್ಬೋದು. ಉತ್ತಮವಾಗಿದೆ, ಏನೂ ಟೆನ್ಷನ್ ಇಲ್ಲ. 5 ಸ್ವಲ್ಪ ಸೋಂಬೇರಿತನ ತರೋದ್ರಿಂದ ಸ್ವಲ್ಪ ಅವರು ಬೆಳಿಗ್ಗೆ ಹೇಳೋದನ್ನ ಸ್ವಲ್ಪ ರೂಢಿ ಮಾಡ್ಕೊಂಡ್ರೆ ಸೋಂಬೇರಿತನ ಹೋಗುತ್ತೆ. ಅಂದ್ರೆ ಎಲ್ಲರೂ ಬೆಳಿಗ್ಗೆ ಎದ್ದ ತಕ್ಷಣ ಒಳ್ಳೇದಾಗತ್ತಾ? ಅದೂ ಇಲ್ಲ ಅಲ್ಲಿ ಜಾತಕದಲ್ಲಿ. ಕೆಲವರು ನೈಟ್ ಶಿಫ್ಟ್ ಮಾಡ್ತಾರೆ, ಬೆಳಿಗ್ಗೆ ಏನಿದೆ ಹೇಳೋದು. ಸೊ ಆ ರೀತಿ ಇರ್ತಕ್ಕಂಥದ್ದು. ಸೊ ಈ ಕಾಂಬಿನೇಷನ್ ನೋಡಿ, ಇವತ್ತು ಉದ್ಯೋಗದ ಬಂತು, ನಾನು ಅದರದೇ ಮಾತಾಡ್ತಾ ಇದ್ದೆ. 6ನೇ ಮನೆ ಬಹಳ ಇಂಪಾರ್ಟೆಂಟು. ಯಾವ ಕಾಂಬಿನೇಷನ್ ನಾವು ಇಲ್ಲಿ ತೋರಿಸ್ತೀವೋ ಆ ಕಾಂಬಿನೇಷನ್ ಪ್ರಕಾರ ಹೋದ್ರೆ ಒಳ್ಳೇದು. 5 ಅಂತ ಬಂದಾಗ ಸ್ವಲ್ಪ ಎಲೆಕ್ಟ್ರಾನಿಕ್ಸು, ಸ್ವಲ್ಪ ಕಂಪ್ಯೂಟರ್ ಸೈನ್ಸು, ಈ 5ನೇ ಮನೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದು ಪರಾಶರ ಸಿಸ್ಟಮಲ್ಲಿ ಸಿಗಲ್ಲ. ನಾನು ಹೇಳ್ತೀನಲ್ಲ, ಇದೆಲ್ಲ ಪರಾಶರ ಸಿಸ್ಟಮಲ್ಲಿ ಸಿಗಲ್ಲ. ಸೊ ಅದಕ್ಕೆ ನಾನು ಎಲ್ಲ ಪಬ್ಲಿಕ್ಗೂ ಹೇಳೋದು, ಈ ರಾಹು ಸರಿ ಇಲ್ಲ, ಕೇತು ಸರಿ ಇಲ್ಲ ಅಂತ ಅಲ್ಲಿ ಹೋಗ್ತಿರಲ್ಲ, ಅವ್ರು ಯಾವುದನ್ನು ಕೂಡ ಹಳೇ ಗ್ರಂಥದಲ್ಲಿರ್ತಕ್ಕಂಥದ್ದನ್ನ ಹೇಳ್ತಾರೆ. ಹಳೇ ಗ್ರಂಥದಲ್ಲಿರೋದೆಲ್ಲ ವ್ಯವಸಾಯ ರಿಲೇಟೆಡು, ದೇವಸ್ಥಾನದ ರಿಲೇಟೆಡು, ಕ್ರಯ ವಿಕ್ರಯ ರಿಲೇಟೆಡ್ ಅಷ್ಟೇನೆ, ಧಾನ್ಯದ ರಿಲೇಟೆಡು, ಟೆಕ್ನಾಲಜಿ ರಿಲೇಟೆಡ್ಡು ಈಗಿನ ಕಾಲದ ಜ್ಯೋತಿಷ್ಯ ನಕ್ಷತ್ರ ನಾಡಿರೋದು. ನೀವು ಹಳೆಯ ಕಾಲಕ್ಕೆ ಹೋಗಿ ಪುರೋಹಿತರ ಹತ್ರ ಮತ್ತೆ ಜ್ಯೋತಿಷ್ಯರ ಹತ್ರ ಎಲ್ಲ ಕೇಳ್ತಾ ಹೋಗ್ತಾ ಇದ್ರೆ ಹಳೆಯ ಕಾಲದ ಅಡುಗುಲಜ್ಜಿನೇ ಹೇಳ್ತಾ ಇರ್ತಾರೆ. ನಿಮ್ಗೆ ನಂಬಿಕೆನೂ ಬರಲ್ಲ, ಯಾವ ಲೈನ್ಗೆ ಹೋಗ್ಬೇಕು ಅನ್ನೋದು ಗೊತ್ತಿರಲ್ಲ. ಓಕೆ ಗುರುಗಳೇ, ಮಾತನಾಡೋಣ. ಕಾಲರ್ ರೆಡಿ ಇದ್ದಾರೆ. ಖಂಡಿತ. ನಮಸ್ತೆ. ಹಲೋ ಹಲೋ ಸರ್, ಧ್ವನಿ ಕೇಳಿಸ್ತಿದ್ಯಾ? ನಿಮ್ಮ ಹೆಸರು? ರವಿಶಂಕರ್ ಅಂತ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಸರ್? ಮೇಡಮ್ ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಮಗನ ಹೆಸರು? ಭವಿಷ್ ಗೌಡ ಮೇಡಮ್. ಓಕೆ, ಹುಟ್ಟಿದ ಸಮಯ? ಮೇಡಮ್ ಡೇಟ್ ಬಂದು 11-11-2010. 11-11-2010. ಸಮಯ ಹಾಗೆ? ಬೆಳಗ್ಗೆ 9:07 ಮೇಡಮ್. ಓಕೆ, ಹುಟ್ಟಿದ ಊರು ಸರ್? ಬೆಂಗಳೂರು. ಹುಟ್ಟಿದ ಊರು? ಬೆಂಗಳೂರು ಮೇಡಮ್. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ ಸರ್, ನನ್ನ ಮಗ ಈಗ 10th ಓದ್ತಾ ಇದ್ದಾನೆ. ವೆರಿ ಗುಡ್. ಮುಂದೆ ಯಾವತ್ತು ತಗೊಂಡ್ರೆ ಅವ್ನಿಗೆ ಚೆನ್ನಾಗಿದೆ ಆಗ್ ಬರುತ್ತೆ, ಕಾಮರ್ಸ್ ಸೈನ್ಸ್ ಅನ್ನೋದ್ರ ಬಗ್ಗೆ ಕೇಳಬೇಕು ಗುರುಜಿ. 2027ಕ್ಕೆ ಚಂದ್ರ ಮುಗಿದೋಗುತ್ತೆ. ಅದಾದ ನಂತರ ಅವರಿಗೆ ಮಂಗಳ ಸ್ಟಾರ್ಟ್ ಆಗುತ್ತೆ. ಮಂಗಳನ ಕಾಂಬಿನೇಷನ್ ಏನು ನಡೀತಾ ಇದೆ, ಮತ್ತೆ ರಾಹು ಬಹಳ ವರ್ಷ ಇರ್ತಕ್ಕಂಥದ್ದು, ಅಲ್ಲಿ ನೋಡ್ಬೇಕು ನಾವು. ಮಂಗಳಗಿನ ಸ್ವಲ್ಪ ರಾಹು ನೋಡ್ಬೇಕು. 18 ವರ್ಷ ರಾಹು ಇರ್ತಾನೆ. ಸೊ ಈಗ ಅವ್ರಿಗೆ ಆಲ್ರೆಡಿ ಇವಾಗ ಏಜ್ ಬಂದ್ಬಿಟ್ಟು ಇಲ್ಲಿ
15 ವರ್ಷ. ಮಂಗಳ ಇನ್ನು 2 ವರ್ಷ ಆದ್ಮೇಲೆ 17ಕ್ಕೆ ಮಂಗಳ 7 ವರ್ಷ ಆ್ಯಡ್ ಮಾಡಿದ್ರೆ ಅಲ್ಲೊಂದು 24. ಸೊ ರಾಹುದೇ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ರಾಹು ಏನು ಕಾಂಬಿನೇಷನ್ ತೋರಿಸ್ತಾನೋ ಆ ಲೈನನ್ನು ನಾವು ಆಯ್ಕೆ ಮಾಡಿಕೊಂಡ್ರೆ ಉತ್ತಮವಾಗುತ್ತೆ. ರಾಹು ನೋಡೋಣ ಏನು ಕಾಂಬಿನೇಷನ್ ತೋರಿಸುತ್ತೆ ಅಂತ. ರಾಹು 7ನೇ ಮನೆ 10ನೇ ಮನೆ ತೋರಿಸೋದ್ರಿಂದ ಬಿಸ್ನೆಸ್ ರಿಲೇಟೆಡ್ ಅವ್ರಿಗೆ ಇಷ್ಟಪಡ್ತಾರೆ. ಬಿಸ್ನೆಸ್ ರಿಲೇಟೆಡ್ ಅಂತಂದರೆ ಕಾಮರ್ಸ್ ಮಾಡಿ MBA ಮಾಡ್ಬೋದು, BCom ಮಾಡಿ MBA ಮಾಡಿಸಿ ಸೇಲ್ಸು ಮಾರ್ಕೆಟಿಂಗು ಅಥವಾ ಅವ್ರು ಇಂಜಿನಿಯರಿಂಗ್ ಏನಾದ್ರು ಹೋದರೆ ಡೇಟಾ ಸೈನ್ಸ್ ಅಂತ ನಾವು ಹೇಳ್ತೀವಿ 7ನೇ ಮನೆ ಪ್ಲಸ್ 10ನೇ ಮನೆ MBA ಮಾಡ್ತಾರೆ. MBA ಖಂಡಿತ ಮಾಡ್ತಾರೆ. ಕಾಮರ್ಸ್ BCom ಪ್ಲಸ್ MBA ಅವ್ರಿಗೆ ಫಿನಾನ್ಸ್ ಕಡೆನೂ ಹೋಗ್ಬೋದು, ಈ ಕಡೆ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗು ಹೋಗ್ಬೋದು. ಇಷ್ಟು ಆಪ್ಷನ್ ಇದೆ. ಬೇರೆ ಸೈನ್ಸ್ ರಿಲೇಟೆಡು ಬೇಡ. ಸೈನ್ಸ್ ರಿಲೇಟೆಡ್ ಅಂದರೆ ಈ ಬಯೋಟೆಕ್ನಾಲಜಿ ಆ ರಿಲೇಟೆಡ್ ಸ್ವಲ್ಪ ಓದೋದು ಕಮ್ಮಿ. ಸೊ ಕೇತು 7ನೇ ಮನೇಲಿದ್ದು ಕಾಂಬಿನೇಷನ್ ಸ್ವಲ್ಪ 5, 7, 8, 12 ಕಾಂಬಿನೇಷನ್ ಬಂದಿರೋದ್ರಿಂದ ಡೆಫಿನೆಟ್ಲಿ ರಾಹು ಬಂದಾಗ ಉತ್ತಮವಾಗಿರ್ತಕ್ಕಂಥ ಮ್ಯಾನೇಜ್ಮೆಂಟ್ ಸೈಡು, ಸೇಲ್ಸ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಸೈಡು ಹೋಗ್ತಾರೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಗುರುಗಳೇ. ಉದ್ಯೋಗ ವಿಚಾರದಲ್ಲಿ 6ನೇ ಮನೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ರೆ ತಿಳಿಸೋದಾದ್ರೆ. ಹಾಗೆ 6ನೇ ಮನೆ ನಾವು ಏನು ಹೇಳ್ತೀವಿ ಅಂತಂದರೆ, ಸೊ ಜಾತಕದಲ್ಲಿ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ನಾವು ಕೆಲಸ ಹುಡುಕ್ಬೇಕಾದ್ರೆ 6 ಅಂತ ಬಂದಾಗ ಅವಕಾಶಗಳು ಜಾಸ್ತಿ ಸಿಗುತ್ತೆ ಆ ಮಾರ್ಕೆಟಲ್ಲಿ. ಆ ಕಂಪ್ನಿಯವ್ರು ಕರೀತಿದ್ದಾರೆ, ಈ ಕಂಪ್ನಿಯವ್ರು ಕರೀತಿದ್ದಾರೆ, ಅಲ್ಲಿ ಕರೀತಿದ್ದಾರೆ, ಯಾವುದಕ್ಕೆ ಹೋಗ್ಬೇಕು ಅಂತಲೇ ಗೊತ್ತಿಲ್ಲ. ಒಂದೇ ಸತಿ 3 ಆಫರ್ಗಳು ಬಂದ್ಬಿಡ್ತವೆ. ಯಾವಾಗ 6 ಅನ್ನೋದೇ ಇಲ್ಲ, ಸೈಕಲ್ ಹೊಡಿತಾನೆ ಇರಬೇಕು, ಇಲ್ಲಿ ಕೇಳಬೇಕು ಅಲ್ಲಿ ಕೇಳಬೇಕು. ಆವಾಗ ಸಿಕ್ಕಿದ್ದು ಹೋಗಬೇಕು ಆಗಿರ್ತಕ್ಕಂಥದ್ದು ಬೇರೆ ಬೇರೆ ಮನೆಗಳು ಬರ್ತವೆ. ಆವಾಗ 3ನೇ ಮನೆ, ಹಾಗೆ 7ನೇ ಮನೆ, ಸ್ವಲ್ಪ 10ನೇ ಮನೆ. 6 ಅಂತಂದರೆ ಡಿಮ್ಯಾಂಡ್ ಮಾಡ್ಬೋದು, ಇಂಥದ್ದೇ ಬೇಕು, ಇಂಥದ್ದೇ ಕೆಲಸ ಸಿಗುತ್ತೆ ನನಗೆ. ಸೊ ಡಿಮ್ಯಾಂಡಲ್ಲಿ ಕರೀತಾರೆ ಅವ್ರಿಗೆ. 6 ಇಲ್ಲದೆ ಇದ್ದಾಗ ಡಿಮ್ಯಾಂಡ್ ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ಉದ್ಯೋಗದಲ್ಲಿ ಈ ಕಾಂಬಿನೇಷನ್ಸು ಭಾಳ ಇಂಪಾರ್ಟೆಂಟ್ ಆಗಿ ಬರ್ತಕ್ಕಂಥದ್ದು ನಾವು ನೋಡ್ತೀವಿ. ಹಾಗೆ ಉದ್ಯೋಗದಲ್ಲಿ ನಾವು ನೋಡಿದಾಗ ಯಾವ ಉದ್ಯೋಗ ಆರಿಸ್ಕೋಬೇಕು ಅನ್ನೋದು ಅನೇಕ ಮನೆಗಳಿಂದ ನಾವು ತಗೊಳ್ಬೇಕಾಗತ್ತೆ. ಈಗ 6ನೇ ಮನೆ ಸರ್ವಿಸ್ ಇಂಡಸ್ಟ್ರಿ ಆಗಿಬಿಡುತ್ತೆ. ಆ ಸರ್ವಿಸ್ ಇಂಡಸ್ಟ್ರಿಯಲ್ಲಿ ನಾವು ನೋಡಬೇಕಂದ್ರೆ ಅಲ್ಲಿ ಮೊದಲು ಫಸ್ಟ್ ಇಂಪಾರ್ಟೆಂಟು ಈ ಮೊಬೈಲ್ ಸರ್ವಿಸಸ್ ಅಂತ ಕರಿತೀವಿ, ಅಥವಾ ಮನೆಗೆ ಡೆಲಿವರಿ ಮಾಡ್ತಾರಲ್ಲ ಸ್ವಿಗ್ಗಿ, ಅದು ಝೊಮ್ಯಾಟೊ ಎಲ್ಲ, ಆ ಇಂಡಸ್ಟ್ರಿನೂ 6 ಅಂತ ಬರುತ್ತೆ. ಸ್ವಲ್ಪ ಟೆಕ್ನಿಕಲ್ ಸೈಡು 6 ಬರುತ್ತೆ. ಉದ್ಯೋಗ ಮಾಡ್ತಕ್ಕಂಥ ಮನೆ 6 ಭಾಳ ಇಂಪಾರ್ಟೆಂಟು. ಯಾಕಂದರೆ 6ನೇ ಮನೆ ಇದ್ರೇ ಅವ್ರಿಗೆ ಕೆಲಸ ಸಿಗೋದು. 6 ಅಂದರೆ ಕೆಲಸ ತಿಪ್ಪರ್ಲಾಗಾಕರು ಓಡಲ್ಲ. ಅದಕ್ಕೆ ನಮ್ಮ ಕ್ಲಾಸಸ್ ಸೇರ್ಕೊಳ್ಳಿ. 111ನೇ ಬ್ಯಾಚು ಕ್ಲಾಸಸ್ ಸೇರ್ಕೊಂಡಾಗ ಯಾವಾಗ ಉದ್ಯೋಗ ಪ್ರಾಪ್ತಿ ಗೊತ್ತಾಗುತ್ತೆ. ಯಾರೋ ಇವಾಗ ಮಾಡಿದ್ರು, ನಮ್ಮ ಮಗ ಯಾವ ಲೈನ್ ಓದಬೇಕು ಅಂತ, ಅವ್ರು ಕಲ್ತ್ಕೋಬೋದು. 7,000 ರೂಪಾಯಿ ಅವ್ರಿಗೇನು ದೊಡ್ಡದಾ? ಆ ಅಪ್ಪನಿಗೆ ಏನಾದ್ರು ದೊಡ್ಡದಾ? ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀರಾ. 7,000 ರೂಪಾಯಿಗೆ ಮಗಳ ಮದುವೆ ಬಗ್ಗೆನೂ, ಕ್ಲಾಸ್ ಬಗ್ಗೆನೂ, ಅವ್ರು ಏನು ಓದ್ತಾರೆ ಅದ್ರ ಬಗ್ಗೆನೂ, ಜೀವನದ ಬಗ್ಗೆನೂ, ಮನೆ ಕಟ್ಟೋದು ಎಲ್ಲನೂ ನೋಡ್ಕೋಬೋದು. ಇಂಥ ಅದೃಷ್ಟ ಕರ್ನಾಟಕದವ್ರು ಸಿಕ್ಕಿದೆ. 7,000 ರೂಪಾಯಿ ಮುಖ ನೋಡ್ಕೊಂಡು ಕೂತಿದ್ರೆ ಅದೃಷ್ಟ ಕಳ್ಕೊತಾರೆ ಅಷ್ಟೇ. ಓಕೆ ಗುರುಗಳೇ, ಮಾತನಾಡ್ತಾ ಹೋಗೋಣ. ಈಗ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ.
ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಚ್ಚುನಾಸಿ ಅಂತ. ನಾನು ಗುಲ್ಬರ್ಗದಿಂದ ಮಾತಾಡ್ತಾ ಇದ್ದೀನಿ. ನಕ್ಷತ್ರ ನಾಡಿಯ 74ನೇ ಬ್ಯಾಚ್ ಸ್ಟೂಡೆಂಟ್ ನಾನು. ನಕ್ಷತ್ರ ನಾಡಿ ಬಗ್ಗೆ ಹೇಳಬೇಕು ಅಂತಂದರೆ ಇದು ಒಂದು ವೈಜ್ಞಾನಿಕ ಬೇಸ್ಡ್ ಜ್ಯೋತಿಷ್ಯ. ತುಂಬ ಚೆನ್ನಾಗಿದೆ. ಕಲಿಯೋದಕ್ಕಿಂತ ಮುಂಚೆ ಏನಿದೆಯೋ ಏನಿಲ್ಲೋ ಅಂತ ಎಲ್ಲರಿಗೂ ಭಯ ಇರುತ್ತೆ. ಗುರುಜಿ ಎಲ್ಲರೂ ಕರೀತಾರೆ, ಬನ್ನಿ ನಕ್ಷತ್ರ ನಾಡಿ ಕಲ್ತ್ಕೊಳ್ಳಿ, ನೋಡಿ ಇದರಲ್ಲಿ ಏನಿದೆ ಅಂತ. ಬಟ್ ಅದರಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ನಮಗೆ ಈ ಸಬ್ಜೆಕ್ಟ್ ಏನು, ಹೆಂಗಿದೆ, ಏನಿದೆ ಅಂತ. ತುಂಬ ಸುಂದರವಾದ ಸಬ್ಜೆಕ್ಟು. ಕಲ್ತ ಮೇಲೆ ನಮ್ಮ ಲೈಫ್ ಸ್ಟೈಲೇ ಚೇಂಜ್ ಆಗುತ್ತೆ ಅಂತ ಹೇಳ್ಬೋದು ನಾವೆಲ್ಲರೂ. ಒಂದು ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಡ್ ಆಗುತ್ತೆ ನಮ್ಮಲ್ಲಿ. ಇದು ಕಲ್ತ ಮೇಲೆ ನನಗಂತೂ ತುಂಬ ಹೆಲ್ಪ್ ಆಗಿದೆ. ತುಂಬ ಹೆಲ್ಪ್ ಆಗಿದೆ. ನನ್ನ ಫ್ಯಾಮ್ಲಿ ಮ್ಯಾಟ್ರ್ ಆಗಲಿ, ನನ್ನ ಮಕ್ಕಳ ಭವಿಷ್ಯ ನೋಡ್ಕೊಳ್ಳೋದ್ರಿಂದ, ಮತ್ತು ನಮ್ಮ ಫ್ಯಾಮ್ಲಿ ರಿಲೇಟಿವ್ಸ್ ಆಲ್ಮೋಸ್ಟ್ ಎಲ್ಲರದು ನೋಡಿದ್ದೀನಿ ನಾನು ಇಲ್ಲಿವರೆಗೂ. ತುಂಬ ಖುಷಿ ಕೊಟ್ಟಿದೆ ಈ ಸಬ್ಜೆಕ್ಟ್ ನನಗೆ. ಆಮೇಲೆ ಜ್ಯೋತಿಷ್ಯ ಅಂದರೆ ಮಾಮೂಲಿ ಜ್ಯೋತಿಷ್ಯ ಥರ ಇಲ್ಲ. ಇದು ನಮ್ಮ ನಕ್ಷತ್ರ ನಾಡಿ ಯಾವ ಥರ ಹೇಳ್ಬೇಕಂತಂದರೆ 100% ಆ್ಯಕ್ಯುರೇಟ್ ನಮ್ಮದು ರಿಸಲ್ಟು. ನಾನು ಇಲ್ಲಿವರೆಗೂ ನಂದೆಲ್ಲ ಕ್ಲಾಸಸ್ ಮುಗಿಸಿದ್ದೀನಿ. ನಕ್ಷತ್ರ ನಾಡಿ ಬೇಸಿಕ್ ಮುಗೀತು, ಆಮೇಲೆ ಭೃಗುನಂದ ನಾಡಿ ಆಯಿತು, ಆಮೇಲೆ ನ್ಯೂಮಾಲಜಿ ಆಯಿತು, ಹೈಯರ್ ಕ್ಲಾಸ್ ಮುಗೀತು, ಎಲ್ಲ ಕ್ಲಾಸ್ ಮುಗಿಸಿದ್ದೀನಿ. ನೆಕ್ಸ್ಟ್ ನಾನು ಡಿಸೆಂಬರ್ನಲ್ಲಿ ಡಾಕ್ಟ್ರೇಟ್ ಸೇರ್ಕೋಬೇಕು ಅಂದ್ಕೊಂಡಿದ್ದೀನಿ. ಗುರುಜಿ ನಮಗೆ ಯಾವ ಥರ ಇದ್ದಾರೆ ಅಂದರೆ ಕಂಟಿನ್ಯೂ ಸಪೋರ್ಟ್ ಮಾಡ್ತಾರೆ. ನಮ್ಮದು ಆಲ್ಮೋಸ್ಟ್ ತುಂಬ ಗ್ರೂಪ್ಸ್ ಇವೆ. ಆ ಗ್ರೂಪ್ಸ್ನಲ್ಲೆಲ್ಲ ಗುಡ್ ಡಿಸ್ಕಷನ್ಸ್ ಇರುತ್ತೆ ನಮ್ಮಲ್ಲಿ. ಎಲ್ಲದರಲ್ಲೂ ಗುರುಜಿ ಅವ್ರದ್ದು ಕೂಡ ನಮಗೆ ಹೇಳ್ತಿರ್ತಾರೆ, ಇದು ಹೀಗೆ ನಾವೇನೇ ನಮ್ಮ ಹತ್ರ ಏನೇ ಒಂದು ಸಣ್ಣ ಪ್ರಾಬ್ಲಮ್ ಆದರೂ, ಏನೇ ಒಂದು ನಮಗೆ ಡೌಟ್ಸ್ ಇದ್ದರೂ ಅದನ್ನೆಲ್ಲ ಕ್ಲಿಯರ್ ಮಾಡ್ತಾರೆ. ಆಮೇಲೆ ಏನಂತಂದರೆ ನಮ್ಮ ಗ್ರೂಪ್ನಲ್ಲಿ ತುಂಬ ಒಳ್ಳೆ ಜ್ಯೋತಿಷಿಗಳಾಗಿದ್ದಾರೆ ಈಗ ಆಲ್ರೆಡಿ. ಅವ್ರ ಎಲ್ಲ ರೀತಿಯಿಂದನೂ ಯಾರಿಗೆ ಏನು ಗೊತ್ತಾಗಲ್ಲ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಎಲ್ಲರೂ ಒಬ್ರಿಗೊಬ್ರು ಹೆಲ್ಪ್ ಆಗ್ತಾರೆ. ಆಮೇಲೆ ನಮ್ಮಲ್ಲಿ ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ ನಮ್ಮಲ್ಲಿ ನಮಗೊಂದು ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಡ್ ಆಗುತ್ತೆ. ಒಂದು ಪಾಸಿಟಿವ್ ವೈಬ್ರೇಷನ್ ನಮ್ಮಲ್ಲಿ ಬರುತ್ತೆ. ಆಮೇಲೆ ನಮ್ಮ ಕುಂಡ್ಲಿಯಲ್ಲಿ ಏನೇ ನೆಗೆಟಿವಿಟಿ ಇದ್ದರೂ ಕೂಡ ನಾವು ದಿನ ಇದು ನೋಡೋದ್ರಿಂದ, ಈ ನಕ್ಷತ್ರ ನಾಡಿ ಬೇರೆ ಎಲ್ಲ ಎಲ್ಲರ ಭವಿಷ್ಯ ನೋಡೋದ್ರಿಂದ ನವಗ್ರಹಗಳ ಅನುಗ್ರಹ ನಮ್ಮ ಮೇಲೆ ಆಗುತ್ತೆ. ಏನೇ ನಮ್ಮದು ನೆಗೆಟಿವಿಟಿ ಇದ್ದರೂ ಕೂಡ ಅದರಿಂದ ಹೋಗುತ್ತೆ. ನನಗಂತೂ ತುಂಬ ಖುಷಿ ಕೊಟ್ಟ ವಿಷಯ ಅಂದರೆ ನಕ್ಷತ್ರ ನಾಡಿ. ನನ್ನ ಲೈಫ್ ಸ್ಟೈಲೇ ಚೇಂಜ್ ಆಗಿಬಿಟ್ಟಿದೆ ಇದು ಬಂದಮೇಲೆ. ನಾನು ತುಂಬ ಖುಷಿಯಾಗಿದ್ದೀನಿ. ನಾನು ಕಲ್ತ ಮೇಲೆ ತುಂಬ ಖುಷಿಯಾಗಿದ್ದೀನಿ. ಆಮೇಲೆ ನಂದು ಮೊನ್ನೆ 10th ಅಕ್ಟೋಬರ್ ಬರ್ಡೇ ಇತ್ತು. ಆವಾಗ ನನ್ನ ಗುರುಜಿ ಗಿಫ್ಟಾಗಿ ಹೈಯರ್ ಕ್ಲಾಸ್ ಮುಗಿದ್ಮೇಲೆ ಇದೆಲ್ಲ ಬುಕ್ಸ್ ಕೊಟ್ಟಿದ್ದಾರೆ ನಮಗೆ. ಏನಪ್ಪ ಅಂಗೈಲಿ ವಾಸ್ತು ಅಂತ, ಆಮೇಲೆ ಗ್ರೀನ್ ಪರಿಹಾರ ಕೈಪಿಡಿ ಬುಕ್ಸು, ಆಮೇಲೆ ಯಂತ್ರ ಮಂತ್ರ ತಂತ್ರ ಬುಕ್ಕು, ಇದೆಲ್ಲ ಇಷ್ಟು ಸಿಕ್ಕರೆ ಸಾಕು ನಮಗೆ ನೋಡ್ಕೊಳ್ಳೋದಕ್ಕೆ. ಏನೂ ಬೇಕಾಗಿಲ್ಲ. ಇದಿಷ್ಟು ಸ್ಟಡಿ ಮಾಡಿಬಿಟ್ರೆ ಏನಿದೆ ಏನಿಲ್ಲ ಎಲ್ಲ ಗೊತ್ತಾಗುತ್ತೆ. ನನಗಂತೂ ತುಂಬ ಖುಷಿ ಕೊಟ್ಟ. ಗುರುಗಳೇ, ಉದ್ಯೋಗದ ವಿಚಾರದಲ್ಲಿ 6ನೇ ಮನೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ರೆ ಮುಂದುವರ್ಸೋದಾದ್ರೆ ಗುರುಗಳೇ. ಉದ್ಯೋಗದಲ್ಲಿ ಸಾಕಷ್ಟು ಜನ ಇವತ್ತು ಜೀವನ ಮಾಡಬೇಕು ಅನ್ನೋ ಒಂದು ಆಶೆ ಇರ್ತಕ್ಕಂಥದ್ದು. ಆ ಜೀವನ ಮಾಡಬೇಕಾದ್ರೆ 2ನೇ ಮನೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಬರುತ್ತೆ. ಯಾಕಂದರೆ 2 ಅಂತಂದರೆ ನಾನು ದುಡ್ಡು ಮಾಡಬೇಕು ಅನ್ನೋದು. 6 ಉದ್ಯೋಗವನ್ನು ಕೊಡುತ್ತೆ. 2 ನಮಗೆ ಆಹಾರ ಹುಡುಕೊಂಡು ಹೋಗ್ತಕ್ಕಂಥ ಒಂದು ವಿಚಾರ, ಹಾಗೆ ದುಡ್ಡನ್ನು ಕೂಡಿಡ್ತಕ್ಕಂಥದ್ದು, ಬ್ಯಾಂಕ್ ಬ್ಯಾಲೆನ್ಸ್ ಅಂತಲೂ ಕರಿತೀವಿ, 2ನೇ ಮನೆ ಬರುತ್ತೆ. ಹಾಗೆ ಅದ್ರ ಜೊತೆಗೆ ಉದ್ಯೋಗದಲ್ಲಿ ಅಧಿಕಾರ ಇಂಪಾರ್ಟೆಂಟು. ನಾವು ಕೆಲಸ ಹೋಗಿದ ತಕ್ಷಣ ಆಯ್ತಪ್ಪ ಕೆಲಸ ಕೊಡ್ತೀವಿ, ಇಲ್ಲಿ ನಮಗೆ ನೀನು ಓದಿರೋದು ಡಿಗ್ರಿ ಓದಿದ್ಯಾ, ಒಂದು ಕೆಲಸ ಮಾಡು, ಇಲ್ಲಿ ಆಫೀಸ್ ನೋಡ್ಕೊಂಡಿರೋ ಅಂಥ ಕೆಲಸ ಅಂದರೆ ಇಷ್ಟ ಆಗಲ್ಲ. ನಾನು ಓದಿರೋದು ಕಾಮರ್ಸ್ ಸರ್, ನಾನು ಓದಿರೋದು ಫಿನಾನ್ಸ್, ನನಗೆ ಆ ಕೆಲಸ ಬೇಕು ಅಂತ ಬರುತ್ತೆ. ಗುರುಗಳೇ, ಮಾತನಾಡ್ತಾ ಹೋಗೋಣ. ಕಾಲರ್ ರೆಡಿ ಇದ್ದಾರೆ. ನಮಸ್ತೆ ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಬಾಲಾಜಿ ಅಂತ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಸರ್? ಸರ್, ನೀವು ಸ್ವಲ್ಪ ಗಟ್ಟಿದೊಂದು ಇಲ್ಲಿ ಮಾತನಾಡ್ಬೋದಾ? ನಿಮ್ಮ ಧ್ವನಿ ಕೇಳಿಸ್ತಾ ಇಲ್ಲ. ಹಲೋ, ಹಾ ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬೆಂಗಳೂರು ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಅಕ್ಕನ ಮಗಳ ಬಗ್ಗೆ ಕೇಳಬೇಕಾಯ್ತು. ಓಕೆ, ಹುಟ್ಟಿದ ದಿನಾಂಕ ಹಾಗೆ ಸಮಯ ತಿಳಿಸ್ಕೊಡ್ಬೋದಾ? 12/8/1999. 12/8/1999. ಹುಟ್ಟಿದ ಸಮಯ ಸಂಜೆ 6:40 6:40 ಸಂಜೆ. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ಚಿಕ್ಕಮಂಗ್ಳೂರಾ? ಹೌದು ಸರ್. ಹೇಳಿ, ಏನು ಪ್ರಶ್ನೆ ಇತ್ತು? ಅಲ್ಲಿ ಜಾಬ್ ಮಾಡ್ತಾ ಇದ್ದಾಳೆ, ಮದುವೆ ನೋಡ್ತಾ ಇದೀವಿ. ಏನು ನೋಡ್ತಾ ಇದ್ದೀರಾ? ಜಾಬ್ ಮಾಡ್ತಾ ಇದ್ದಾಳೆ, ಮದುವೆಗೆ ಟ್ರೈ ಮಾಡ್ತಾ ಇದೀವಿ, ಅದು ಒಪ್ತಾ ಇಲ್ಲ. ಅದಕ್ಕೋಸ್ಕರ ಕೇಳೋಣ ಅಂತ. ಯಾವುದು ಒಪ್ತಾ ಇಲ್ವಾ? ಸೂರ್ಯ ದಶೆ ನಡೀತಾ ಇದೆ 27ವರೆಗೂ. ಸೂರ್ಯನ ಕಾಂಬಿನೇಷನ್ ನೋಡೋಣ. 6ನೇ ಮನೆ ಸ್ವಲ್ಪ ಮ್ಯಾರೇಜ್ ಅಂತ ನಾವು ಇದನ್ನ ಹಾಕಿ ನೋಡಿದಾಗ
ಸೂರ್ಯ 6 ವಿವಾಹದಲ್ಲಿ ಸ್ವಲ್ಪ ಕಷ್ಟ. 27ವರೆಗೂ ಸ್ವಲ್ಪ ಕಷ್ಟ ಇದೆ ವಿವಾಹ, ಬ್ಯಾಡ್ ಸೈಡ್ ಬಂದಿರತಕ್ಕಂಥದ್ದು ಮ್ಯಾರೇಜು. ಸ್ವಲ್ಪ ವಿವಾಹ ಮಾಡಿದ್ರೂ ಕೂಡ ಅವ್ರಿಗೆ ವೈವಾಹಿಕ ಜೀವನ ಚೆನ್ನಾಗಿರಲ್ಲ. ಯಾವುದು ಗುಣಲಕ್ಷಣಗಳು ಮಾಡಿ ಮ್ಯಾಚ್ ಮಾಡಿದ್ರು ಕೂಡ ಅದು ವರ್ಕ್ ಆಗಲ್ಲ. ಅದು ಚಂದ್ರನಲ್ಲಿ ಕೂಡ 12 ಇರೋದ್ರಿಂದ ಸ್ವಲ್ಪ ಅವ್ರಿಗೆ ಇಷ್ಟಪಡೋದು ಮಾತ್ರನೇ ನಾವು ಮಾಡಬೇಕು. 2027ವರೆಗಂತೂ ಭಾಳ ಕಷ್ಟ. 2027 ಅಂದರೆ ಮುಂದಿನ ವರ್ಷ, ಈ ವರ್ಷ ಬಿಟ್ಬೇಕಾಗತ್ತೆ. ಮುಂದಿನ ವರ್ಷ ಆದಮೇಲೆ ಮಾಡಿದ್ರೆ ಅವ್ರಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಕೆಟ್ಟ ಪರಿಸ್ಥಿತಿಲಿ ಕೆಟ್ಟ ಸಮಯದಲ್ಲಿ ನಾವು ಮಾಡಿದಾಗ ಅವಾಗ ನಮಗೆ ಅದು ಬ್ಯಾಕ್ ಫೇರ್ ಆಗುತ್ತೆ. ಸಫರ್ ಮಾಡೋದು ಅವ್ರಿಗಿನ ನೀವೇನೆ. ಅವ್ರು ಏನು ಕೇರೇ ಮಾಡಲ್ಲ, ಮದುವೆ ವಿಚಾರದಲ್ಲಿ ಕೇರೇ ಮಾಡಲ್ಲ. ಸೊ ಇದಕ್ಕೆ ಯಾವುದೇ ಕೂಡ ಪರಿಹಾರ ಕಷ್ಟ. ಅವ್ರ ಮನಸ್ಸಿಗೆ ಬಂದು ಚೆನ್ನಾಗಿರ್ತೀವಿ ಅಂತ ಮಾಡ್ಕೊಳ್ಬೇಕು ಒಂದು. ಎರಡನೇದು, ಮಾಡ್ಕೊಳ್ತಕ್ಕಂಥ ಹುಡುಗನ ಜೊತೆ ಪರಿಪೂರ್ಣವಾಗಿ ಅವರು ಎಲ್ಲ ರೀತಿಯಲ್ಲೂ ಒಪ್ಪಿ ಆಗ್ತೀನಿ, ನಾನು ಚೆನ್ನಾಗಿರ್ತೀನಿ ಅಂತ ಬಂದರೆ ಮಾತ್ರನೇ ಮಾಡಬೇಕು. ಈ ಕಾಂಬಿನೇಷನ್ಸು ಡಿವೋರ್ಸ್ಗೆ ಹೋಗ್ತಕ್ಕಂಥ ದಶಾ ಕಾಂಬಿನೇಷನ್ಸ್ ಹೆಚ್ಚಾಗಿ ತೋರಿಸುತ್ತೆ. ಇಂಥ ಕಾಂಬಿನೇಷನಲ್ಲಿ ಜಾತಕ ಮಿಲನ ಮಾಡೋದಲ್ಲ, ಅವರಿಬ್ಬರು ಫಸ್ಟ್ ಮನಸ್ಸುಗಳ ಮಿಲನ ಆಗಬೇಕು, ಚೆನ್ನಾಗಿರ್ತೀವಿ ಅಂತ ಬಂದರೆ ಮಾತ್ರನೇ ಇಲ್ಲಿ ಬರ್ತಕ್ಕಂಥ ಇದು ಕಾಂಬಿನೇಷನ್ಸು ಸ್ವಲ್ಪ ಬೇರೆ ನೆಗೆಟಿವ್ ಆಗುತ್ತೆ. ನೆಗೆಟಿವ್ಸ್ ಎನರ್ಜೀಸ್ನ ನಾವು ಬೇರೆ ಕಡೆ ಡಿವಿಯೇಟ್ ಮಾಡೋದು ಜ್ಯೋತಿಷ್ಯದಲ್ಲಿ ನಾವು ಕಲಿಬೇಕು. ಅದಕ್ಕೆ ನಾವು ಕ್ಲಾಸಸ್ ಕಲಿತಾಗ 110ನೇ ಬ್ಯಾಚ್ ಮುಗಿದಿದೆ, ಈಗ 111ನೇ ಬ್ಯಾಚು. ಸಾವಿರಾರು ಜನ ಕಲ್ತಿದ್ದಾರೆ, 65,000 ಜನ ಕಲ್ತಿದ್ದಾರೆ. ನೀವುಗಳು ಕಲಿತಾಗ ಯಾವ ರೀತಿ ಹುಡುಗನ್ನ ತೊಗೊಂಬರ್ಬೇಕು ಅಂತ ಜಾತಕದಲ್ಲೇ ಫಸ್ಟ್ ನಾವು ವಿಶ್ಲೇಷಣೆ ಮಾಡ್ಬೋದು. ಒಪ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ, ಸಫರ್ ಆಗೋದು ನೀವೇನೆ. ಈಗ ಯಾರು ಕಾಲ್ ಮಾಡಿದ್ರಲ್ಲ, ನಿಮ್ಮ ಅಕ್ಕ ಅನ್ನಲ್ಲ, ನಿಮ್ಮ ಅಕ್ಕನೂ ಸಫರ್ ಮಾಡ್ತಾರೆ, ಅವಳ ಮಗಳು ಸಫರ್ ಮಾಡ್ತಾರೆ. ಯಾಕೆಂದ್ರೆ ಇದು ಬರ್ದಿಟ್ಟಿದೆ, ಹಣೆ ಬರದಲ್ಲಿ ಬರ್ದಿಟ್ಟಿದ್ರೆ ಅನುಭವಿಸ್ಬೇಕಷ್ಟೇ. ಕಲ್ತ್ಕೊಂಡ್ರೆ ಅದಕ್ಕೆ ಜ್ಯೋತಿಷ್ಯ ಕಲ್ತಾಗ ನಮಗೆ ಕಷ್ಟಗಳು ಕಮ್ಮಿ ಮಾಡ್ತವೆ. ಅದು ಕಲ್ತಾಗ ಈ ರಂಗದಲ್ಲಿ ಇಲ್ಲ ಅಂತಂದಾಗ ನಮಗೆ ಯಾವುದ್ರಲ್ಲೂ ಇಲ್ಲ, ಈ ರಂಗದಲ್ಲಿ ಇಲ್ಲ, ನಮಗೆ ಮದುವೆ ಸ್ವಲ್ಪ ಕಷ್ಟ ಅಂದಾಗ ಅದನ್ನ ಕಮ್ಮಿ ಯೋಚನೆ ಮಾಡಬೇಕು. ಜ್ಯೋತಿಷ್ಯದಲ್ಲಿ ಪರಿಹಾರ ಅಂತ ಯಾವನಾರು ಹೇಳಿದ್ರೆ ಅವನು ಯಾವ ದೊಡ್ಡ ಟಿವಿಲಾರು ಬರಲಿ, ಎಲ್ಲರೂ ಬರಲಿ, ಅವನಷ್ಟು ದೊಡ್ಡ ಮುಟ್ಟಾಳ ಇನ್ನೊಬ್ಬ ಇಲ್ಲ. ಬೆಳಿಗ್ಗೆ 6 ಗಂಟೆ 7 ಗಂಟೆ 8 ಗಂಟೆಗೆ ಬಂದು ಕುತ್ಕೊಂಡ್ಬಿಡ್ತಾರೆ, ಹಿಂಗೆ ದಂಡ ಇಟ್ಕೊಂಡು ಕುತ್ಕೊಂಡ್ಬಿಡ್ತಾರಲ್ಲ, ಅವನಂತ ಮುಟ್ಟಾಳ ಇನ್ನೊಬ್ಬ ಇಲ್ಲ. ಜ್ಯೋತಿಷ್ಯದಲ್ಲಿ ಪರಿಹಾರ ಇಲ್ಲ. ಹಣೆ ಬರಹನ ಬದಲಾಯಿಸಕ್ಕಾಗಲ್ಲ. ಏನು ಹಣೆ ಬರ ಇದೆ ಅಂತ ನೋಡಿಕೊಂಡು ಅದ್ರ ಪ್ರಕಾರ ಹೋಗ್ತಕ್ಕಂಥದ್ದು ಜ್ಯೋತಿಷ್ಯದ ಜೀವನಾಂಶ. ಓಕೆ ಗುರುಗಳೇ, ಕಾಲರ್ ಇದ್ದಾರೆ, ಮಾತನಾಡೋಣ. ನಮಸ್ತೆ. ನಮಸ್ತೆ ಮೇಡಮ್. ಮೇಡಮ್ ಹೇಳಿ, ನಿಮ್ಮ ಹೆಸರು? ನಮ್ಮ ಹೆಸರು ಬಸಮ್ಮ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬಳ್ಳಾರಿಯಿಂದ ಮೇಡಮ್. ಓಕೆ ಮೇಡಮ್, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಹುಟ್ಟಿದ ಸಮಯ ಹಾಗೆ ದಿನಾಂಕ ತಿಳಿಸ್ಕೊಡ್ಬೋದಾ? 11/8/2006 ಮೇಡಮ್. ರಾತ್ರಿ 12:32ಕ್ಕೆ ಮೇಡಮ್. ಇನ್ನೊಮ್ಮೆ ತಿಳಿಸಿ ಮೇಡಮ್. 11/8/2006. 11/8/2006 ಸಮಯ ರಾತ್ರಿ 11ನೇ ತಾರೀಕಿನ ದಿವಸ ರಾತ್ರಿ 12:32 ಮೇಡಮ್. 12:32. 12ನೇ ತಾರೀಕು ಬರುತ್ತೆ ಮೇಡಮ್. ಓಕೆ, ಹುಟ್ಟಿದ ಊರು? ಬಳ್ಳಾರಿ ಮೇಡಮ್. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನೀವು ಹೇಳಿದ್ದು 11 ಅಲ್ವಾ? 11ನೇ ತಾರೀಕು 8ನೇ ತಿಂಗಳು ಗುರುಜಿ, ರಾತ್ರಿ 12:32 ಗುರುಜಿ. ಮತ್ತೆ 12 ಆಗುತ್ತಲ್ವಾ ಡೇಟು? 12 ಆಗುತ್ತೆ. ಮತ್ತೆ ಅದು ಯಾಕೆ ನಮಗೆ ಕನ್ಫ್ಯೂಸ್ ಮಾಡ್ತೀರಾ? ಯಾವ್ದಾದ್ರು ಒಂದು ಹೇಳ್ಬೇಕು ತಾನೆ. ನ್ಯೂ ಇಯರ್ ಮಾತ್ರ ಚೆನ್ನಾಗಿ ಆಚರಣೆ ಮಾಡ್ಕೊಂಡ್ಬಿಡ್ತೀರಾ. ಡಿಸೆಂಬರ್ 31 ಆಗಿದ ತಕ್ಷಣ ಊರಿಗೆಲ್ಲ ಕಳಿಸಿದ್ರೆ ನಿಮ್ಮ ವಾಟ್ಸ್ಆ್ಯಪ್ ಇಂದ ನೋಡಿದೆ ನಾನು. ನಿಮ್ಮ ವಾಟ್ಸ್ಆ್ಯಪ್ ಇಂದ 31ನೇ ತಾರೀಕು ಆದ ತಕ್ಷಣ ಕಳಿಸಿದ್ರಲ್ಲ ಹ್ಯಾಪಿ ನ್ಯೂ ಇಯರ್. ಆವಾಗ ಡೇಟ್ ಕರೆಕ್ಟ್ ಆಗಿ ಚೇಂಜ್ ಮಾಡಿದ್ರಿ. ಇಲ್ಲಿ ಹೇಳ್ಬೇಕಾರೆ ಯಾಕೆ ಕಿತಾಪತಿ? 12/8/2006 00:36 ಅದು ಹೇಳ್ಬಿಟ್ಟು ಫಸ್ಟ್ 11 ಅನ್ನೋದಂತೆ, ಆಮೇಲೆ ಹಿಂಗ ಅನ್ನೋದಂತೆ. ಬರೀ ಕಿತಾಪತಿನೇ ನಿಮ್ದು. ನಗೋದ್ ಬೇರೆ. ಅಲ್ಲಿ ಶನಿ ದಶ ನಡೀತಾ ಇದೆ. ಓಕೆ, ಏನ್ ಕೇಳ್ಬೇಕು? ಏನ್ ಕೇಳ್ಬೇಕು? ಪ್ರಶ್ನೆ ಏನಿದೆ? ಡಿಗ್ರಿ ಮಾಡ್ತಾ ಇದಾರ? ಏನ್ ಕೇಳ್ಬೇಕು? ಜಾಬ್ ಬಗ್ಗೆ ಕೇಳಬೇಕಾಗಿತ್ತು. ಎಜುಕೇಶನ್ ಮುಗಿಸ್ಬಿಟ್ರ 19ನೇ ವಯಸ್ಸಿಗೆನೆ? ಅಂದ್ರೆ ಡಿಪ್ಲೊಮಾ ಫೈನಲ್ ಇಯರ್ ಆಯ್ತು ಗುರುಜಿ. ಡಿಪ್ಲೊಮಾ 3 ಕಂಪ್ಯೂಟರ್ಸ್ ಕಾಂಬಿನೇಷನ್ ಹೋದ್ರೆ ಒಳ್ಳೇದು. ಬಟ್ ಯಾವ್ದು ತಗೊಂಡಿದ್ದಾರೆ? ತ್ರಿಬಲ್ ಇ ತಗೊಂಡಿದ್ದಾರೆ ಗುರುಜಿ. ಎಲೆಕ್ಟ್ರಿಕಲ್ ತಗೊಂಡಿದಾರ? ಎಲೆಕ್ಟ್ರಿಕಲ್ ಸ್ವಲ್ಪ ಓಕೆ. ಎಲೆಕ್ಟ್ರಿಕಲ್ ಕಂಪನಿಲೇ ಸ್ವಲ್ಪ ಕಂಪ್ಯೂಟರ್ಸ್ ಮಾಡ್ತಕ್ಕಂಥದ್ದು, ಕಮ್ಯುನಿಕೇಶನ್ ಸೈಡ್ ಅಲ್ಲಿ ಇರ್ತಕ್ಕಂಥದ್ದು ಹೋಗ್ಬೋದು. ಕೆಲಸ ಏನೋ ಸಿಗುತ್ತೆ, ಏನ್ ಟೆನ್ಷನ್ ಇಲ್ಲ. ಬಟ್ ಆದ್ರೆ ಇಂಜಿನಿಯರಿಂಗ್ ಮಾಡಿದ್ರೆ ಇನ್ನೂ ಉತ್ತಮವಾಗಿರುತ್ತಲ್ಲ. ಆಮೇಲೆ ಪೇಚಾಡ್ತಾರ ಅವರು. ಅವನು ಇಲ್ಲಿ ಜಿಂದಾಲ್ ಅಲ್ಲಿ ಕ್ಯಾಂಪಸ್ ಸೆಲೆಕ್ಟ್ ಆಗಿದೆ ಅಂತ ಹೇಳಿದ್ರು ಗುರುಜಿ. ಈಗ ತೋರಿಸ್ತಾ ಇಲ್ಲ ಗುರುಜಿ. ಹೆಸರು ತೋರಿಸ್ತಾ ಇಲ್ಲ? ಗುರುಜಿ ಇಂಟರ್ವ್ಯೂ ಪಾಸ್ ಆಗಿದ್ದಾನೆ ಗುರುಜಿ. 6ನೇ ಮನೆ ತೋರಿಸ್ತಾ ಇದೆ ನೋಡ್ತೀವಿ. 11/6 ಗುರು ಆದ ನಂತರ ನೆಕ್ಸ್ಟ್ ಶನಿ ಅಂತರ್ಭುಕ್ತಿಯಲ್ಲಿ ಬರಬೇಕು. ಶನಿ ಕಾಂಬಿನೇಷನ್, ಶನಿಯಲ್ಲಿ 3 2 6 ಅಂಡರ್ಗ್ರೌಂಡ್ ಅಲ್ಲಿ ಕೆಳಗಿದೆ ಬರುತ್ತೆ. ಸೆಕೆಂಡ್ ರೌಂಡ್ ಅಲ್ಲಿ ಅವ್ರಿಗೆ ಕೆಲಸ ಸಿಗುತ್ತೆ.
ಆದರೂ ಕೂಡ ಯೋಚನೆ ಮಾಡಿ, ಸಿಕ್ಕಿಲ್ಲ ಅಂದರೆ ಇಂಜಿನಿಯರಿಂಗ್ ಕಳಿಸಿ, ಸಿಕ್ಕಿದ್ರೆ ಅಲ್ಲಿ ಲಾಂಗ್ ಟರ್ಮ್ವರೆಗೂ ಇರುತ್ತಾ ಅಂತ ನೋಡ್ಬಿಟ್ಟು ಮಾಡಿ, ಒಳ್ಳೇದಾಗುತ್ತೆ. ಅಲ್ಲಿ 6ನೇ ಮನೆ ಆಗಿರ್ತಕ್ಕಂಥ ಶುಕ್ರನ ಒಂದು ಧ್ಯಾನವನ್ನ ಮಾಡಿ. ಓಂ ದ್ರಾಮ್ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಅಂತ ನಿಮ್ಮ ಮಗನ ಕೈಲಿ ಒಂದು 11 ಬಾರಿ ಹೇಳಿಸಿ, ಸಕ್ಸಸ್ ಇನ್ನೊಂದು 3-4 ಡೇಸಲ್ಲಿ ಆಗುತ್ತೆ, ಒಳ್ಳೇದಾಗುತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಗಳೇ, ಉದ್ಯೋಗದ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಇವತ್ತು ಕಾಲೇಜ್ಗಳು ಅದೇ ಜಾಸ್ತಿ ಬರ್ತಾ ಇದೆ, ಹೌದು. ಮುಂದುವರ್ಸೋದಾದ್ರೆ ಗುರುಗಳೇ? ಹಾಗೆ ಕೆಲಸದ ವಿಚಾರದಲ್ಲಿ ನಾವು ಈಗ ಹೇಳಿದ್ವಿ, ಈಗ 6 ಅಂತ ಬರಲಿಲ್ಲ ಅವ್ರಿಗೆ. 6 ಅನ್ನೋದು ಸ್ವಲ್ಪ ಸರ್ಕಲ್ ಆಗಿ ಪಕ್ಕದಲ್ಲಿದೆ. ಅಂದರೆ ಪ್ರಯತ್ನ ಜಾಸ್ತಿ ಪಡಬೇಕು ಅವರು. ಪ್ರಯತ್ನ ಜಾಸ್ತಿ ಪಟ್ಟಾಗ ಮಾತ್ರನೇ ಅಲ್ಲಿ ನಮಗೆ ಸಕ್ಸಸ್ ಆಗುತ್ತೆ. ಯಾವಾಗ ನಮಗೆ ಸಿಗಲ್ವೋ, ಉದ್ಯೋಗ ಅಲ್ಲಿ ಸಿಗಲ್ವೋ, ಆವಾಗ ಆ ಲಿಸ್ಟಲ್ಲಿ ಬಂದಿಲ್ಲ, ಇನ್ನೂ ಕಾಲ್ಫಾರ್ಮ್ ಮಾಡಿಲ್ಲ, ಅಪ್ಲೈ ಮಾಡಿದ್ದೀವಿ, ಇವತ್ತಲ್ಲ ನಾಳೆ ಹೇಳ್ತೀವಿ, ಕೆಲವು ಇಂಟರ್ವ್ಯೂಗೆ ಹೋಗಿ ಬಂದ್ಬಿಡ್ತಾರೆ. ಅಲ್ಲಿ HR ಅವ್ರು ಕಾಲೇ ಮಾಡೋದಿಲ್ಲ. ಅವರು HR ಅಂತ ಯಾರು ಕಂಪ್ನಿಗಳು ಇರ್ತಾರಲ್ಲ, ಅಲ್ಲಿ ಅವ್ರು ಮಾಡಿದ್ರೆ ಹೋಲ್ಡಲ್ಲಿ ಇಟ್ಟಿದ್ದಾರೆ ಅಂದ್ಬಿಡ್ತಾರೆ. ಎಲ್ಲ ಚೆನ್ನಾಗಿ ಇಂಟರ್ವ್ಯೂ ಮಾಡಿರ್ತಾರ, ಎಲ್ಲ ಸೂಪರ್ ಅಂತ ಎಲ್ಲ ಸೈನ್ ಮಾಡಿ, ಅಕ್ಕ ಎಲ್ಲ ಎಷ್ಟು ದಿವಸದಲ್ಲಿ ಜಾಯಿನ್ ಮಾಡ್ತೀರಿ ನೀವು, ಹೌದಾ, ಸ್ಯಾಲ್ರಿ ಓಕೆನಾ, ಎಲ್ಲ ಮಾತಾಡ್ತಾರೆ. ಎಲ್ಲ ಅವ್ರಿಗೇನೋ ಅಲ್ಲಿ ಆಚೆ ಕೂತಿರೋರಂತೂ ಫುಲ್ಲು ಖುಷಿಯಾಗ್ಬಿಟ್ಟಿರ್ತಾರೆ. ಆ ಖುಷಿಲಿ ಏನು ಮಾಡ್ಬಿಡ್ತಾರೆ, ಲಾಸ್ಟಲ್ಲಿ ಫೋನ್ ಮಾಡ್ತೀವಿ ನಾನು 2 ಡೇಸಲ್ಲಿ ಅಂತಾರೆ. 2 ಡೇಸ್ ಆದಮೇಲೆ 3 ಡೇಸ್ ಆದಮೇಲೆ 4 ಡೇಸ್ ಆದಮೇಲೆ 5 ಡೇಸ್ ಇವ್ರು ಮೆಸೇಜ್ ಮಾಡ್ತಾರೆ, ವೆಯ್ಟ್ ಮಾಡಿ ಹೇಳ್ತೀವಿ ಅಂತಾರೆ. ಒಂದು 10 ದಿವಸ ಆದಮೇಲೆ ನಿಮ್ಮದು ಹೋಲ್ಡಲ್ಲಿದೆ ಅಂತ ಬಂದ್ಬಿಡುತ್ತೆ. ಅವತ್ತು ಮಾತಾಡಿದಾಗಂತೂ ಇವ್ರಿಗೆ ಇನ್ನೇನು ಉದ್ಯೋಗ ಸಿಕ್ಬಿಡ್ತು ಅಂತ ಅನ್ಕೊಂಡ್ಬಿಡ್ತಾರೆ. 6ನೇ ಮನೆ ಬರಲೇಬೇಕು, ಅದಿಲ್ಲ ಅಂದರೆ 10ನೇ ಮನೆ ಬರಲೇಬೇಕು, ಅದಿಲ್ಲ ಅಂದರೆ 2ನೇ ಮನೆ ಬರಲೇಬೇಕು. ಈ 3 ಮನೆಗಳಲ್ಲಿ ಯಾವ್ದಾದ್ರು ಒಂದು ಮನೆ ದಶಾದಲ್ಲಿ ಅಥವಾ ಭುಕ್ತಿಲಿ, ಅಂತರ್ಭುಕ್ತಿಯಲ್ಲಿ, ಎಸ್ಪೆಷಲಿ ಅಂತರ್ಭುಕ್ತಿಯಲ್ಲಿ ನಮಗೆ ಉಪನಕ್ಷತ್ರ ಮತ್ತು ನಕ್ಷತ್ರದಲ್ಲಿ ಬಂದಾಗ ನೀವು ನೋಡ್ಕೋಬಹುದು. ಜ್ಯೋತಿಷ್ಯ 15 ದಿವಸದಲ್ಲಿ ಕಲಿತು ಯಾವ್ಯಾವ ಸಮಯದಲ್ಲಿ ಏನೇನು ಕೆಲಸ ಸಿಗುತ್ತೆ ಅಂತ ನೋಡಿ ಕಲಿತಕ್ಕಂಥ ಒಂದು ವಿಚಾರವನ್ನು ನಾವು ಆರಾಮಾಗಿ ಈಸಿಯಾಗಿ ಮಾಡ್ಕೋಬೋದು. ಆದರೆ ಯಾರ್ಯಾರು ಏನೇನು ಯೋಗ ಅಷ್ಟು ಮಾತ್ರನೇ ನಾವು ತಗೊಳ್ಬೇಕಾಗತ್ತೆ ಜ್ಯೋತಿಷ್ಯದಲ್ಲಿ. ಜ್ಯೋತಿಷ್ಯ ಏನು ಹೇಳುತ್ತೆ ಅಂತಂದರೆ, ಪೂಜೆ ಮಾಡಿದ್ರಿಂದ ನಾವು ದೊಡ್ಡ ಕಂಪನಿ ಉದ್ಯೋಗ ಅಥವಾ ಮ್ಯಾನೇಜರ್ ಆಗಲ್ಲ. ಇದೇ 20 ವರ್ಷದ ಹಿಂದೆ ಸಾಕಷ್ಟು ಜನ ಪೂಜೆಗೆ ಇಳಿದ್ಬಿಟ್ಟಿದ್ರು. ಈಗ ಆ ಪೂಜೆ ಅನ್ನೋದು ಭಾಳ ಕಮ್ಮಿ ಆಗಿಬಿಟ್ಟಿದೆ. ಯಾಕಂದರೆ 20 ವರ್ಷದ ಹಿಂದೆ ಅದು ಮಾಡಬೇಕು ಇದು ಮಾಡಬೇಕು ಅಂತೆಲ್ಲ ಮಾಡಿರೋದೆಲ್ಲನೂ ಕೂಡ ಫ್ಲಾಪ್ ಆಗಿದೆ. ಇದೇ 15 ವರ್ಷದಿಂದ ನಮ್ಮ ಜ್ಯೋತಿಷ್ಯ ಕಾರ್ಯಕ್ರಮ ನಾವು ಮಾತಾಡ್ಕೊಂಡ್ಬಂದಾಗ, ಅಂದರೆ ನಾವು ಹೇಳ್ಕೊಂಡ್ಬಂದಾಗ 10 ವರ್ಷದಿಂದ 65,000 ಜನ ಕಲಿತು ಹಣೆ ಬರಹನ ಬದಲಾಯಿಸೋಕ್ಕಾಗಲ್ಲ. ಏನಿದೆ ಅದು ಬರುತ್ತೆ, ಇಲ್ಲ ಅಂದರೆ ಇಲ್ಲ, ಇದೆ ಅಂದರೆ ಇದೆ. ಅದು ತಿಳ್ಕೊಂಡು ಹೋಗಬೇಕು. ಚೆನ್ನಾಗಿದೆ ಕಾಂಬಿನೇಷನ್ ಅಂದಾಗ ನೀವು ಆ ಒಂದು ಗ್ರಹಗಳಿಗೆ ನೀವು ಸ್ವಲ್ಪ ಬೇಕಾಗಿರ್ತಕ್ಕಂಥ ಪರಿಹಾರಗಳು ಮಾಡಿದ್ರೆ ಜಾಸ್ತಿ ಆಗ್ತವೆ. ಉದ್ಯೋಗ ಇಲ್ಲ, ಕೆಲಸ ಇಲ್ಲ, ದಶಾಭುಕ್ತಿ ಏನು ಮಾಡ್ತಾ ಇದ್ದಾಗ ನಮಗೆ ಮನಸ್ಸಿನ ಸಮಾಧಾನಕ್ಕೆ ಆ ಗ್ರಹಗಳಿಗೆ ದಾನವನ್ನು ಮಾಡಿದ್ರೆ ಉತ್ತಮವಾಗಿರುತ್ತೆ. ಅದು ಬಿಟ್ಟರೆ ಇನ್ಯಾವುದೂ ರೀತಿ ಇರೋದಿಲ್ಲ. ಸೊ ಅದಕ್ಕೆ ಆ ಕಾರಣದಿಂದನೇ ನಾವು ಜ್ಯೋತಿಷ್ಯವನ್ನು ಫೆಬ್ರವರಿ 10ನೇ ತಾರೀಕು 111ನೇ ಬ್ಯಾಚ್ ಮಾಡ್ತಾ ಇದ್ದೀವಿ. ನಿಮ್ಮ ಉದ್ಯೋಗದಲ್ಲಿದೆಯಾ, ನಿಮ್ಮ ಮಕ್ಕಳ ಉದ್ಯೋಗದಲ್ಲಿದೆಯಾ, ಕುಟುಂಬ ಸಮೇತ ಕಲೀರಿ. ಇದನ್ನ ನಾವು ಮನೆಯಿಂದ ಕಲಿಯೋದು ಅಂತ ಹೇಳ್ತೀವಲ್ವಾ, ಮನೆಯಿಂದ ಕಲಿಬೇಕಾದ್ರೆ ಯಾಕೆ ಒಬ್ಬರೇ ಕಲಿಬೇಕು? ನಮ್ಮ ಮನೇಲಿ 5 ಜನ ಇದ್ದೀವಪ್ಪ, 5 ಜನ ಕುತ್ಕೊಳ್ಳೋಣ, ಸಂಜೆ ಬ್ಯಾಚ್ ತಗೊಳ್ಳೋಣ, 7:30ಕ್ಕೆ ತಗೊಳ್ಳೋಣ, 7:30ಯಿಂದ 9 ಗಂಟೆಗೆ ಮುಗಿದೋಗುತ್ತೆ. 1.5 ಅವರ್ 15 ದಿವಸ ನಮ್ಮ ಜೀವನದ. ನೀವು 5 ಜನ ಕುತ್ಕೊಂಡಾಗ ಅಲ್ಲಿ ತಂದೆಗೆ ಉದ್ಯೋಗದ ಬಗ್ಗೆ ಇರುತ್ತೆ, ಅಥವಾ ಮನೆ ಕಟ್ಟಬೇಕು ಅಂತ ಇರುತ್ತೆ, ತಾಯಿಗೆ ಏನಾದ್ರು ಸಣ್ಣ ವ್ಯವಹಾರ ಮಾಡ್ಬೋದಾ, ಅದು ಮಾಡ್ಬೋದಾ, ಇದು ಮಾಡ್ಬೋದಾ ಇರುತ್ತೆ, ಮಕ್ಕಳು ಉದ್ಯೋಗ ಇದು ಯಾವ್ದಾದ್ರು ಎಜುಕೇಷನ್ ಮಾಡಬೇಕು ಅಂತ ಇರುತ್ತೆ, ಅಜ್ಜಿಗೆ ಕಾಲು ನೋವು, ಮಂಡಿ ನೋವು, ಕೈ ನೋವು ಇರ್ತದೆ, ಅದನ್ನು ನೋಡ್ಕೋಬೋದು, ಎಲ್ಲಾರ್ದು ನೋಡ್ಕೋಬೋದು. ಅಷ್ಟೇ ವಿಚಾರ. ಗುರುಗಳೇ, ಬಹಳಷ್ಟು ಮಾಹಿತಿ ನೀಡಿದ್ರಿ ಇಷ್ಟೋ ತನಕ. ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ಒಳ್ಳೆದಾಗ್ಲಿ. ಎಸ್ ವೀಕ್ಷಕರೇ, ನಿಮಗೆ ಜ್ಯೋತಿಷ್ಯ ಕಲಿಯುವ ಇಷ್ಟ ಇದ್ರೆ ಅಥವಾ ಜ್ಯೋತಿಷ್ಯದಲ್ಲಿ ಆಸಕ್ತಿ ಇದ್ರೆ ಮುಂದಿನ ತಿಂಗಳು 10ನೇ ತಾರೀಕಿಂದ 111ನೇ ಬ್ಯಾಚ್ ಆರಂಭವಾಗ್ತಿದೆ. ದಿನೇಶ್ ಗುರೂಜಿ ಅವರ ನೇತೃತ್ವದಲ್ಲಿ ಈಗಾಗಲೇ 65,000ಕ್ಕೂ ಹೆಚ್ಚಿನ ಜನರು ಜ್ಯೋತಿಷ್ಯ ಕಲ್ತಿದ್ದಾರೆ. ಹಾಗೆ ನಿಮಗೆ ಆಸಕ್ತಿ ಇದ್ರೆ ಗುರುಗಳನ್ನ ನೇರವಾಗಿ ಸಂಪರ್ಕ ಮಾಡಬಹುದು ಅಂತ ಹೇಳ್ತಾ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜನತಾ ಟಿವಿ.